ಹೋಗ್ತಾ ಇದೀವಿ ಗಂಡೋಲ ರೈಡ್. ಬರೀ ಇಂಥದೆಯ ಅಬ್ಬಾ ಏನು ವ್ಯೂ ಗುರು, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನ್ನಡ ಕಪಲ್ಸ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಸೋಮವಾರ ನೋಡಿದ್ವಿ, ಈಗ ನಾವು ಗುಲ್ಮರ್ಗ್ ಹೊರಟಿದ್ವಿ. ಗುಲ್ಮರ್ಗ್ ಹೇಗಿದೆ ಅಂತ ತೋರಿಸ್ತೀವಿ ಬನ್ನಿ ನಾವು ನಿಮಗೆ. ಆ್ಯಕ್ಚುಲಿ ಗುಲ್ಮರ್ಗ್ ಹೋಗುವಾಗ ಈ ರೋಡೇ ಒಂದು ಬ್ಯೂಟಿಫುಲ್ ವ್ಯೂ, ಸ್ವಲ್ಪ ಗಾರ್ಡ್ ಸೆಕ್ಷನ್ ಥರ ಬರುತ್ತೆ, ಬಟ್ ಸ್ಟಿಲ್ ಆ ಪೈನ್ ಟ್ರೀಸು, ಆ ಗ್ರಾಸು ಹೆಂಗಿದೆ ಅಂದರೆ ಒಳ್ಳೆ ಮನೆ ಹತ್ರ ಗಾರ್ಡನ್ ಮೇಂಟೈನ್ ಮಾಡ್ತೀವಲ್ಲ ಆ ರೇಂಜಿಗಿದೆ ಇದು. ಮತ್ತೆ ರೋಡ್ಸ್ ಕೂಡ ತುಂಬಾನೇ ಕ್ಲೀನ್ ಆಗಿತ್ತು. ಅಂದ್ರೆ ರೋಡ್ ಜರ್ನಿನೇ ನಮಗೆ ಫುಲ್ ಖುಷಿ ಕೊಡ್ತಾ ಇತ್ತು. ಇನ್ನು ಗುಲ್ಮರ್ಗ್ ಹೋದ್ರೆ ಹೇಗಿರುತ್ತೆ ವ್ಯೂ ಅನ್ನೋದು ಒಂಥರ ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು. ಆ್ಯಕ್ಚುಲಿ ನಾವು ಇಲ್ಲೆಲ್ಲೂ ನಿಲ್ಲಿಸ್ಲಿಲ್ಲ, ಯಾಕಂತಂದರೆ ಒಂದು 2-3 ಡೇಸ್ ಮುಂಚೆ ಗುಲ್ಮರ್ಗಲ್ಲಿ ತುಂಬ ಕ್ಯೂ ಇತ್ತು. ಆ ರೀಸನ್ಗೆ ನಾವು ಇಲ್ಲಿ ನಿಲ್ಲಿಸದೆ ಒಂದು ಫೋಟೋ ತೊಗೊಳಕ್ಕಾಗಲಿಲ್ಲ. ಬಟ್ ಸ್ಟಿಲ್ ನಾವು ಕಾರಲ್ಲೇ ವ್ಯೂ ನೋಡ್ತಾ ಎಂಜಾಯ್ ಮಾಡ್ತಾ ಗುಲ್ಮರ್ಗ್ ರೀಚ್ ಆಗಿದೆ ಗೊತ್ತಾಗಲಿಲ್ಲ. ಕಾರಿಂದ ಇಳಿದ ತಕ್ಷಣ ನಾವು ಬಂದಿದ್ದೆ ಗಂಡೋಲ ಹೌಸ್ ಹತ್ರ. ಯಾಕಂದರೆ ಮುಂಚೆ 1-2 ದಿನ ಮುಂಚೆ ಫುಲ್ ರಶ್ ಆಗಿತ್ತು ಅಂತ ನಮಗೆ ವೀಡಿಯೋಸಲ್ಲೆಲ್ಲ ಬರ್ತಾ ಇತ್ತು. ಅದೇ ಭಯಕ್ಕೆ ನಾವು ಅಲ್ಲೆಲ್ಲೂ ಟೈಮ್ ವೇಸ್ಟ್ ಮಾಡ್ದೇ ಸಡನ್ ಆಗಿ ಗಂಡೋಲ ಹೌಸ್ ಹತ್ರ ಬಂದ್ವಿ. ಬಟ್ ಲಕ್ಕಿಲಿ ನಮ್ಗೆ ಏನಂದ್ರೆ ನಾವು ಹೋದಾಗ ರಶ್ಶೇ ಇರಲಿಲ್ಲ. ಅದು ನೋಡಿ ಫುಲ್ ಖುಷಿ ಆಯಿತು. ಬೇಗ ಬೇಗ ಗಂಡೋಲ ರೈಡ್ ಮುಗಿಸ್ಬೋದು, ವ್ಯೂಸ್ ಎಲ್ಲ ನೋಡ್ಬೋದು ಅಂತ. ಗಂಡೋಲ ಹೌಸ್ಗೆ ಬಂದು ಟಿಕೆಟ್ ತೊಗೊಳೋದಕ್ಕಿಂತ ಬೆಸ್ಟ್ ಏನಂತಂದರೆ ನೀವು ಮೊದಲೇ ಆನ್ಲೈನ್ ಬುಕ್ ಮಾಡ್ಕೊಂಡು ಟಿಕೆಟ್ಸ್ಗಳನ್ನ. ಯಾಕಂತಂದರೆ ಇಲ್ಲಿ ಬಂದಾಗ ಕ್ಯೂ ಇರುತ್ತೆ, ನೀವು ಅಲ್ಲಿ ಕ್ಯೂ ಅಲ್ಲಿ ನಿಂತು ಟಿಕೆಟ್ ತೊಗೊಂಡು ಮತ್ತೆ ಅಲ್ಲಿ ಗಂಡೋಲ ಕಾರ್ನ ಹತ್ತಕ್ಕೆ ಒಂದ್ಸರಿ ಕ್ಯೂ ಅಲ್ಲಿ ನಿಂತ್ಕೋಬೇಕು. ಸೊ ಬೆಟರ್, ನಿಮ್ಮ ಟೈಮ್ ಇಲ್ಲಿ ತುಂಬ ವೇಸ್ಟ್ ಆಗೋ ಬದಲು ನಿಮಗೆ ಏನಂತಂದರೆ ಸನ್ನಿ ಟೈಮಲ್ಲಿ ಮೇಲ್ಗಡೆ ವ್ಯೂಸ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮೊದಲೇ ನೀವು ಟಿಕೆಟ್ ಆನ್ಲೈನ್ ಬುಕ್ ಮಾಡ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಗಂಡೋಲ ಹೌಸ್ನ ಆದಷ್ಟು ಬೇಗ ಬೆಳಗ್ಗೆ ಒಂದು 8 ಗಂಟೆ ಒಳಗಡೆ ಬಂದು ರೀಚ್ ಆಗಿ ಟ್ರೈ ಮಾಡಿ. ಅದಕ್ಕಿಂತ ಲೇಟ್ ಮಾಡಿದ್ರೆ ಮತ್ತೆ ನಿಮಗೆ ಇಲ್ಲಿ ತುಂಬ ರಶ್ಶು. ಇವಾಗ ನಾವು ಹೋಗ್ತಾ ಇದೀವಿ ಗಂಡೋಲ ರೈಡ್. ಫ್ರೆಂಡ್ಸ್, ಗುಲ್ಮರ್ಗಲ್ಲಿ ಫೇಮಸ್ ಅಟ್ರಾಕ್ಷನ್ ಅಂದ್ರೇ ಗಂಡೋಲ ರೈಡ್. ಇದು ವರ್ಲ್ಡಲ್ಲೇ 2nd ಹೈಯೆಸ್ಟ್ ಕೇಬಲ್ ಕಾರ್ ರೈಡ್ ಅಂತ ಹೇಳ್ತಾರೆ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದೆ ಒಳಗಡೆ ಹೇಗಿರುತ್ತೆ ಏನು ಅಂತ. ಇವಾಗ ನಾವು ಕ್ಯೂ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಟಿಕೆಟ್ಸ್ ಎಲ್ಲ ಆಲ್ರೆಡಿ ನಮ್ಮ ಯಜಮಾನ್ರು ಹೇಳ್ದಂಗೆ ನಾವು ಆನ್ಲೈನಲ್ಲಿ ತೊಗೊಂಡಿದ್ವಿ. ಇವಾಗ ನೋಡಿ ಎಂಟ್ರಿ ಪಾಯಿಂಟ್ ಹತ್ರ ಬಂದ್ವಿ. ನಾವು ಫೇಸ್ 2 ಟಿಕೆಟ್ ತೊಗೊಂಡಿದ್ವಿ. ಒಬ್ಬರಿಗೆ ಫೇಸ್ 2 ಟಿಕೆಟ್ 1800 rupees ಆಗುತ್ತೆ. ಫೇಸ್ 1ಗೆ ನಿಮಗೆ 800 rupees ಆಗುತ್ತೆ ಇನ್ಕ್ಲೂಡಿಂಗ್ GST. ಬಟ್ ಏನಂದರೆ ಡಿಪೆಂಡ್ ಆಗುತ್ತೆ ಸೀಸನು, ನೀವು ಫೇಸ್ 1ಗೆ ಹೋಗ್ತೀರಾ ಫೇಸ್ 2 ಹೋಗ್ತೀರಾ ಅಂತ. ಇವಾಗ ಕೇಬಲ್ ಕಾರ್ಸ್ ಎಲ್ಲ ಬಂತು, ನಾವು ಇವಾಗ ಹತ್ಕೊತಾ ಇದ್ದೀವಿ. ಒಂಥರ ಖುಷಿ ಆಗ್ತಿತ್ತು. ಫಸ್ಟ್ ಟೈಮ್ ನಾವು ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಹೋಗ್ಬೇಕಾದ್ರೆ ಒಂಥರ ಖುಷಿ, ಎಲ್ಲೋ ಆಕಾಶದಲ್ಲಿ ಹಾರಾಡೋ ಥರ ಫೀಲ್ ಆಗ್ತಿತ್ತು. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದೆಯಾ ಅಕ್ಕ. 2 months ಬ್ಯಾಕ್ ನಮ್ಮ ಫ್ರೆಂಡ್ಸ್ ಬಂದಾಗ ಫೇಸ್ 1 ಫುಲ್ ಸ್ನೋ ಇತ್ತು. ಬಟ್ ಇವಾಗ ಫೇಸ್ 1ಅಲ್ಲಿ ಸ್ನೋ ಇಲ್ಲ. ಆ ಕಾರಣಕ್ಕೆ ನಾವು ಇವಾಗ ಫೇಸ್ 2ಗೆ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಇದೆಲ್ಲ ನೀವು ನೋಡ್ತಾ ಇರೋದು ಫೇಸ್ 1ನ ವ್ಯೂ. ನೀವು ಆಲ್ಮೋಸ್ಟ್ ಸ್ನೋ ನೋಡಬೇಕು ಅಂದರೆ ಫೇಸ್ 2ಗೆ ಟಿಕೆಟ್ ತೊಗೋಬೇಕು. ಫೇಸ್ 1ಅಲ್ಲಿ ಏನೂ ಇಲ್ಲ. ಫೇಸ್ 1ಅಲ್ಲಿ ಸ್ವಲ್ಪ ಸ್ನೋ ಇದೆ. ನಿಮ್ಗೆ ಏನಾದ್ರು ಫೇಸ್ 1ಅಲ್ಲಿ ಸ್ನೋ ಬೇಕು ಅಂತಂದರೆ ನೀವು ಜನವರಿ ಫೆಬ್ರವರಿ ಈ ಥರ ಟೈಮಲ್ಲಿ ಬರಬೇಕು. ನೀವೇನಾದರೂ ಫೇಸ್ 2 ಹೋಗ್ತೀನಿ, ನಾನು ಫೇಸ್ 2 ಅಲ್ಲಿ ಎಂಜಾಯ್ ಮಾಡ್ತೀನಿ, ನಮ್ಗೆ ಫುಲ್ ಹೈಟ್ ಹೋಗಬೇಕು 4000 ಮೀಟರ್ಗೆ ಅಂತಂದರೆ ನೀವು ಏಪ್ರಿಲಲ್ಲಿ ಬಂದರೂ ಆಗುತ್ತೆ. ಯಾಕಂದರೆ ಏಪ್ರಿಲಲ್ಲಿ ತುಂಬ ಸ್ನೋ ಇದೆ, ನಿಮಗೆ ಬೇಕಾದಷ್ಟು ಎಂಜಾಯ್ ಮಾಡೋಷ್ಟು ಸ್ನೋ ಇರುತ್ತೆ ಅಲ್ಲಿ. ಆದ್ರೂ ಸ್ನೋ ಇಲ್ಲ ಅಂದ್ರೂ ನಮಗೆ 2 ಥರ ವ್ಯೂಸ್ ಕಾಣಿಸುತ್ತೆ ಏಪ್ರಿಲಲ್ಲಿ ಬಂದರೆ. ಒಂದು ಸೈಡು ಒಂಥರ ಗ್ರೀನ್ರಿ, ಇನ್ನೊಂದು ಸೈಡು ಫುಲ್ ಸ್ನೋ ಮೌಂಟೇನ್ಸ್ ನೋಡ್ಬೋದು. ಇವಾಗ ನೀವು ನೋಡ್ತಾ ಇದ್ದೀರಾ ಫೇಸ್ 1ಅಲ್ಲಿ ಫುಲ್ ಗ್ರೀನ್ ಮೌಂಟೇನ್ಸ್ ಇದೆ, ಪೈನ್ ಟ್ರೀಸು. ಹಾಗೆ ಮೇಲೆ ನೋಡ್ತಾ ಇದ್ದೀರಲ್ಲ ಅದು ಫೇಸ್ 2. ಆ್ಯಕ್ಚುಲಿ ಇಲ್ಲಿಂದ ನಾವು ಗ್ರೀನ್ ಕೇಬಲ್ ಕಾರಲ್ಲಿ ಹೋಗಿ ಆಮೇಲೆ ರೆಡ್ ಕೇಬಲ್ ಕಾರಿಗೆ ಚೇಂಜ್ ಆಗ್ತೀವಿ. ರೆಡ್ ಕೇಬಲ್ ಕಾರು ಯಾವಾಗಲೂ ಫೇಸ್ 2 ಹೋಗುತ್ತೆ, ಫೇಸ್ 1 ತನಕ ಗ್ರೀನ್ ಕೇಬಲ್ ಕಾರು. ಮತ್ತು ಇನ್ನೊಂದೇನೆಂದರೆ ನಮ್ಮ ಫೇಸ್ 1ಅಲ್ಲೂ ನಿಲ್ಲಿಸ್ತಾರೆ. ಫೇಸ್ 1ಅಲ್ಲಿ ಬೇಕಾದ್ರೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಆದರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ನಾವು ಡೈರೆಕ್ಟಾಗಿ ಫೇಸ್ 2ಗೆ ಹೋಗ್ತಾ ಇದ್ದೀವಿ. ಇವಾಗ ವ್ಯೂಸ್ ಎಂಜಾಯ್ ಮಾಡ್ತಾ ನಮ್ಗೆ ಗೊತ್ತೇ ಆಗಲಿಲ್ಲ, ಫೇಸ್ 1 ರೀಚ್ ಆಗೇ ಬಿಟ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಆಲ್ರೆಡಿ ಫೇಸ್ 2 ಕ್ಯೂ ಇತ್ತು. ಸೊ ನಾವು ಫೇಸ್ 1ಗೆ ಹೋಗಲಿಲ್ಲ, ಫೇಸ್ 1ಇಂದ ಡೈರೆಕ್ಟಾಗಿ ಫೇಸ್ 2ಗೆ ಹೋಗಿದ್ವಿ. ಯಾಕಂದರೆ ಫುಲ್ ಟಿಕೆಟ್ ತೊಗೊಂಡಿದ್ವಿ ನಾವು. ಅಕಸ್ಮಾತ್ ನಿಮ್ಮ ಹತ್ರ ಏನಾದ್ರು ಟೈಮ್ ಇತ್ತು ಅಂತಂದರೆ ನೀವು ಫೇಸ್ 1ಅಲ್ಲಿ ಹೋಗಿ 1-2 hours ಸ್ಪೆಂಡ್ ಮಾಡಿ ಆಮೇಲೆ ಬೇಕಾದ್ರೆ ಮತ್ತೆ ನೀವು ಫೇಸ್ 2ಗೆ ಹೋಗ್ಬೋದು. ಬಟ್ ಏನು ಅಂತಂದರೆ ಫೇಸ್ 1ಅಲ್ಲಿ ಸ್ನೋನೇ ಇಲ್ಲ ಅಂತಂದಾಗ ಸೊ ನೀವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಅಷ್ಟೊಂದೇನು ವರ್ತಿಲ್ಲ. ಯಾಕಂದರೆ ನೀವು ಬೇರೆ ಪ್ಲೇಸಲ್ಲಿ ಹೋದಾಗೆಲ್ಲ ನೀವು ಅಲ್ಲಿ ಗ್ರೀನ್ ಅವೆಲ್ಲ ನೋಡೇ ಇರ್ತೀರ. ಸೊ ಜಸ್ಟ್ ನಾನು ಹೇಳೋದು ನಿಮ್ಗೆ ಏನು ಅಂತಂದರೆ ನೀವು ಏಪ್ರಿಲ್ ಮಂತ್ ಈ ಥರ ಏನಾದ್ರು ಬಂದರೆ ನೀವು ಜಸ್ಟ್ ಫೇಸ್ 2 ಡೈರೆಕ್ಟಾಗಿ ಹೋಗ್ಬಿಡಿ. ಯಾಕಂತಂದರೆ ಅಲ್ಲಿ ನೀವು ನೋಡೋಂಥ ಸ್ನೋನೇ ಬೇರೆ. ನೀವು ನೋಡ್ಬೇಕು, ಇನ್ನೂ ವೆಯ್ಟ್ ಮಾಡಿ. ಅಲ್ಲಿ ಎಂಥ ವ್ಯೂ ಇದೆ ಅಂತಂದರೆ ನಿಮ್ಗೆ ಯಾವುದೋ ಒಂದು ಸ್ವರ್ಗಲ್ಲಿ ಹೋಗಿ ಬಂದಿನಿ ಅಂತ ಅನ್ಸುತ್ತೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಕ್ಯೂ ಅಲ್ಲಿ ನಿಂತ ಮೇಲೆ ನಮ್ಮ ಕೇಬಲ್ ಕಾರ್ ಬಂದೇ ಬಿಡ್ತು. ಇವಾಗ ಫೇಸ್ 2ಗೆ ಹೊರಡ್ತಾ ಇದ್ದೀವಿ. ಅಂದರೆ ಫೇಸ್ 1ಗೂ ಫೇಸ್ 2ಗೂ ತುಂಬಾ ಡಿಫ್ರೆನ್ಸ್ ಇದೆ. ನೀವು ನೋಡ್ತಾ ಇರ್ಬೋದು ಕೆಳಗಡೆ ಕಾಣಿಸ್ತಾ ಇರೋದೆಲ್ಲ ಫೇಸ್ 1. ಇಲ್ಲಿ ಜನಗಳೆಲ್ಲ ಕಾಣಿಸ್ತಾ ಇದ್ದಾರೆ ಸಣ್ಣ ಸಣ್ಣದಾಗಿ. ಬಟ್ ಏನಂದರೆ ಫೇಸ್ 1ಗೆ ಹೋಗೋದೇ ಒಂಥರ ಎಕ್ಸೈಟ್ಮೆಂಟು. ಫೇಸ್ 2 ಇನ್ನೂ ಹೈಟಲ್ಲಿದೆ. ಒಂಥರ ಭಯ, ಗಾಳಿಲಿ ಏನೂ ತೇಲಾಡ್ದಂಗೆ ಅನಿಸ್ತಾ ಇತ್ತು.
ಬಟ್ ಸ್ನೋ ನೋಡಿದ ತಕ್ಷಣ ಒಂಥರ ಖುಷಿ. ಫ್ರೆಂಡ್ಸ್, ಇನ್ನೊಂದೇನಂದ್ರೆ ಫೇಸ್ 1 ಇಂದ ಫೇಸ್ 2 ಹೋಗ್ಬೇಕಾದ್ರೆ ವೆದರ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ, ಮತ್ತೆ ಟೆಂಪ್ರೇಚರ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಮೇಲ್ಗಡೆ ಫುಲ್ ಚಳಿ ಆಗುತ್ತೆ, ಮತ್ತೆ ವ್ಯೂ ಕೂಡ ಫುಲ್ ಡಿಫ್ರೆಂಟ್ ಆಗಿರುತ್ತೆ. ಕೆಳಗಡೆ ಫುಲ್ ಗ್ರೀನ್ರಿ ಇದ್ರೆ ಮೇಲ್ಗಡೆ ಬಂದ ತಕ್ಷಣ ಬರೀ ಸ್ನೋನೇ. ಥರ ಫುಲ್ ಖುಷಿ ಆಗ್ತಿತ್ತು ಸ್ನೋ ನೋಡೋದಕ್ಕೆ. ಎಲ್ಲಿ ನೋಡಿದ್ರು ಸ್ನೋ. ಕೇಬಲ್ ಕಾರಿಂದ ಇಳಿದ ತಕ್ಷಣ ಯಾವುದೋ ಬೇರೆ ಲೋಕಕ್ಕೆ ಬಂದಿದ್ವಿ ಅನ್ನೋ ರೇಂಜಿಗೆ ಫೀಲ್ ಆಗ್ತಿತ್ತು. ಯಾಕಂದರೆ ನೀವು ನೋಡ್ಬೋದು, ಎಲ್ಲಿ ನೋಡಿದ್ರು ಬರೀ ಸ್ನೋ. ಆಮೇಲೆ ಇನ್ನೊಂದೇನು ಅಂತಂದರೆ ನಾವೇ ಬೇಗ ಅಂತ ಅಂದ್ಕೊಂಡು ಇಲ್ಲ, ನಮಗಿಂತ ಮುಂಚೆ ತುಂಬ ಜನ ಬಂದಿದ್ರು. ಬಟ್ ಸ್ಟಿಲ್ ಈ ಪ್ಲೇಸ್ ಮಾತ್ರ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಇದು. ಗೈಸ್, ಇವಾಗ ನಾವು ಫೇಸ್ 2 ಅಲ್ಲಿರೋ ಪೀಕ್ನ ಪರ್ವತ್ ಪೀಕ್ ಅಂತ ಕರೀತಾರೆ. ನಿಜವಾಗ್ಲೂ ಹೇಳಬೇಕಂದ್ರೆ ಇಲ್ಲಿ ಬಂದಮೇಲೆ ಕಾಶ್ಮೀರ್ನ ಯಾಕೆ ಹೆವನ್ ಆನ್ ಅರ್ತ್ ಅಂತ ಕರೀತಾರೆ ಅಂತ ಅರ್ಥ ಆಯಿತು. ಫೇಸ್ 2 ಆ್ಯಕ್ಚುಲಿ ಸಿ ಲೆವೆಲಿಂದ ಸುಮಾರು 4000 ಮೀಟರ್ ಹೈಟಲ್ಲಿದೆ ಅಂತೆ. ಅದಕ್ಕೆ ಇಲ್ಲಿ ಸ್ವಲ್ಪ ಜಾಸ್ತಿ ಚಳಿ, ಮತ್ತು ವೆದರ್ ಫುಲ್ ಒಂಥರ ಕೂಲಾಗಿರುತ್ತೆ. ಮತ್ತು ಎಲ್ಲ ಕಡೆ ನೋಡಿದ್ರು ಸ್ನೋ ವ್ಯಾಲೀಸು, ಸ್ನೋ ಮೌಂಟೇನ್ಸೇ ಕಾಣಿಸ್ತಾ ಇರುತ್ತೆ. ಒಂಥರ ಕೈಲಾಸ ಅಂತ ಹೇಳ್ಬೋದು ಈ ಪ್ಲೇಸ್ನ. ಇಲ್ಲೂ ನಿಮಗೆ ಅಡ್ವೆಂಚರ್ ಮತ್ತು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಎಲ್ಲ ಸಿಗುತ್ತೆ. ಬೇಕಾದರೆ ನೀವು ಅದನ್ನು ನೋಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ಬೋದು. ಬಟ್ ಏನಂತಂದರೆ ಯಾವಾಗಲೂ ಸಿಟಿ ಟ್ರಾಫಿಕ್ಕು, ವರ್ಕ್ ಪ್ರೆಷರು ಇದೆಲ್ಲ ಇದ್ದಾಗ ಇಂಥ ಪ್ಲೇಸಿಗೆ ಬಂದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಾಗ ಲಿಟ್ರಲಿ ತುಂಬ ರಿಫ್ರೆಶ್ ಫೀಲ್ ಆಗುತ್ತೆ, ಮೈಂಡ್ ಕಾಮ್ ಅಂತ ಫೀಲ್ ಆಗುತ್ತೆ. ಪ್ಲೇಸ್ ನೀವೇ ನೋಡ್ಬೋದು ಹೇಗಿದೆ ಅಂತಂದರೆ ಆಲ್ಮೋಸ್ಟ್ ಈ ಡೆಸ್ಟಿನೇಷನ್ ಹೇಗಿದೆ ಅಂತಂದರೆ ಸ್ವರ್ಗದ ಗ್ಲಿಮ್ಸ್ ಥರ ಇದೆ. ಫೋಟೋ ಲವರ್ಸ್ಗೆ ಮತ್ತು ಅಡ್ವೆಂಚರ್ ಲವರ್ಸ್ಗೆ ಇದು ಡ್ರೀಮ್ ಪ್ಲೇಸು. ನಾವು ಒಂದು ಹಂಗೆ ಫೋಟೋ ವೀಡಿಯೋ ಟ್ರೈ ಮಾಡಿದ್ವಿ, ನೀವು ನೋಡ್ಬೋದು. ಈಗ ಹಂಗೆ ಹೋಗ್ಬಿಡಿ ಅಂತ ಹೇಳ್ಬೇಡಿ, ವಾಪಸ್ ಬರ್ತೀವಿ. ಇನ್ನೂ ವೀಡಿಯೋಗಳೆಲ್ಲ ಮಾಡಬಾರ್ದಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡು ವ್ಯೂ ಎಲ್ಲ ಎಂಜಾಯ್ ಮಾಡ್ಕೊಂಡು ಇವಾಗ ಹೊರಡ್ಬೇಕಾದ್ರೆ ಸ್ವಲ್ಪ ರಶ್ ಇತ್ತು. ಕ್ಯೂ ಅಲ್ಲಿ ನಿಂತ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಇವಾಗ ಹೊರಡ್ತಾ ಇದ್ದೀವಿ. ನೀವೇನಾದರೂ ಗುಲ್ಮರ್ಗ್ ಬಂದರೆ ಫೇಸ್ 1 ಇಂದ ಹಾಗೆ ಹೋಗ್ಬೇಡಿ. ಫೇಸ್ 2 ಇಸ್ ಮಸ್ಟ್ ವಿಸಿಟ್ ಪ್ಲೇಸ್. ಅದು ಆ್ಯಕ್ಚುಲಿ ಫೇಸ್ 2ನೇ ರಿಯಲ್ ಮಜಾ. ನಿಮ್ಮ ಅಪ್ಪ ಕೊಡ್ತಾರೆ. ಇಲ್ಲಿ ಇನ್ನೊಂದೇನೆಂದರೆ ನಿಮಗೆ ತುಂಬ ಸ್ಕ್ಯಾಮ್ ಮಾಡ್ತಾರೆ. ಕೆಳಗಡೆ VIP ಟಿಕೆಟ್ ಕೊಡ್ತೀವಿ ನಾವು ನಿಮಗೆ, ಆಮೇಲೆ ಕರ್ಕೊಂಬರ್ತೀವಿ ಈ ಥರ ಎಲ್ಲ ಹೇಳ್ತಾರೆ. ಆ ಸ್ಕ್ಯಾಮ್ಗೆಲ್ಲ ಹೋಗ್ಬೇಡಿ. ಆನ್ಲೈನಲ್ಲಿ ನೀಟಾಗಿ ಟಿಕೆಟ್ ಬುಕ್ ಮಾಡ್ಕೊಂಡು ಆರಾಮಾಗಿ ಬಂದು ಲೈನಲ್ಲಿ ನಿಂತ್ಕೊಂಡು ಆರಾಮಾಗಿ ಮುಗಿಸೋಗಿ, ತಲೆ ಕೆಡಿಸ್ಕೋಬೇಡಿ. ನೀವೇನಾದರೂ ಶ್ರೀನಗರಿಂದ ಬರೋ ಹಾಗಿದ್ರೆ ನಾನು ಹೇಳೋದೇನಂತಂದರೆ ನಿಮಗೆ ಶ್ರೀನಗರಿಂದ ಅರ್ಲಿ ಮಾರ್ನಿಂಗ್ ಹೊರಡಿ, ಆಲ್ಮೋಸ್ಟ್ ಒಂದು 6 o'clock ಥರ. ಯಾಕಂತಂದರೆ ನೀವು ಇಲ್ಲೊಂದು 8 o'clock ರೀಚ್ ಆಗಬೇಕು ಅಂತಂದರೆ 50-55 ಕಿಲೋಮೀಟರ್ ಇದೆ. ಅರೌಂಡ್ ಇಟ್ ಟೇಕ್ಸ್ ನಿಮಗೆ ಒಂದು 2.5 hours ತಗೊಳುತ್ತೆ. ಬೆಸ್ಟ್ ಏನು ಅಂತಂದರೆ ನೀವು ಒಂದು ವೀಕ್ ಟ್ರಿಪ್ ಥರ ಇಲ್ಲಿದ್ದರೆ ನೀವು ನೈಟ್ ಬಂದು ತಂಗ್ಮಾರ್ಗಲ್ಲಿ ಹಾಲ್ಟ್ ಆಗಿ, ತಂಗ್ಮಾರ್ಗಿಂದ ನೀವು ಅರ್ಲಿ ಮಾರ್ನಿಂಗ್ ಒಂದು 20 ನಿಮಿಷ, ಒಂದು ಅರ್ಧ ಗಂಟೆ ಸಾಕು ನಿಮಗೆ ಗುಲ್ಮರ್ಗ್ ರೀಚ್ ಆಗೋಕ್ಕೆ. ಯಾಕೆ ತಂಗ್ಮಾರ್ಗಿಗೆ ಬಂದು ಹಾಲ್ಟ್ ಆಗಿ ಅಂತ ಹೇಳ್ತಿದ್ದೀನಿ ಅಂತಂದರೆ, ನೀವು ಶ್ರೀನಗರಲ್ಲಿ ಏನಾದರೂ ಹಾಲ್ಟ್ ಆದರೆ ನಿಮಗೆ ಶ್ರೀನಗರಿಂದ ಇಲ್ಲಿ ಬರೋಕ್ಕೆ ಟೈಮ್ ಬೇಕು. ಸೊ ನೀವು ಏನಂತಂದರೆ ಇಲ್ಲಿ ಗಂಡೋಲದಲ್ಲಿ ಇಲ್ಲಿ ಬಂದರೆ ನೀವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು. ಇಲ್ಲಿ ನೀವು ಬಂದು ಸ್ಪೀಡಾಗಿ ಮತ್ತೆ ವಾಪಸ್ ಹೋಗೋದಾದರೆ ನಿಮ್ಗೆ ಅಷ್ಟು ಮಜಾ ಬರೋಲ್ಲ. ಇದು ಗುಲ್ಮರ್ಗಲ್ಲಿ ಸ್ಟೇ ಆಗೋದನ್ನ ಅವಾಯ್ಡ್ ಮಾಡಿ, ಯಾಕಂದರೆ ಫುಡ್ಡು ಅಷ್ಟು ಚೆನ್ನಾಗಿರಲ್ಲ, ಮತ್ತು ಆಮೇಲೆ ಸ್ಟೇಸು ತುಂಬ ಕಾಸ್ಟ್ಲಿ. ಬೆಟರ್ ಏನಂತಂದರೆ ನೀವು ತಂಗ್ಮಾರ್ಗಲ್ಲಿ ಹಾಲ್ಟ್ ಆಗಿ, ನಿಮ್ಗೆ ಅಲ್ಲಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಹೋಟೆಲ್ಸ್ ಎಲ್ಲ. ಬೇಕಾದ್ರೆ ನಿಮ್ಮ ಹೋಟೆಲ್ ಲಿಂಕ್ ಎಲ್ಲ ಹಾಕ್ತೀನಿ. ಆ್ಯಕ್ಚುಲಿ ನಾನು ರೂಮ್ ಟೂರಲ್ಲಿ ಹಾಕಬೇಕು ಅಂತ ಅಂದ್ಕೊಂಡೆ. ವೀಡಿಯೋ ಇವಾಗಲೇ ಆಲ್ರೆಡಿ 8 minutes ಕ್ರಾಸ್ ಆಗ್ತಿದೆ. ಸುಮ್ಮನೆ ತುಂಬ ಲೆಂತಿ ವೀಡಿಯೋ ಆಗುತ್ತೆ ಅಂತ ಹಾಕಿಲ್ಲ. ಇವತ್ತಿಗೆ ನಮ್ಮ ಬ್ಯೂಟಿಫುಲ್ ಗುಲ್ಮರ್ಗ್ ಟ್ರಿಪ್ ಮುಗೀತು. ನೀವು ಕೂಡ ನಮ್ಮ ಜೊತೆ ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ವಿಷ್ಣು ಟೆಂಪಲಲ್ಲಿ ಸಿಗೋಣ. ಹಾಗೆ ನೀವೇನಾದರೂ ಸೋನ್ಮರ್ಗ್ ವಿಡಿಯೋನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಹೋಗಿ ನೋಡಿ. ಹಾಗೆ ಎಲ್ಲ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.